ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅವರ ಏನು ಒಂದು ಮೊನ್ನೆ ನೇಮಕಾತಿ ನಡೀತಾ ಇದೆ, ಅದರದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಈ ಶುಲ್ಕ ಪಾವತಿ ಬಗ್ಗೆ ಯಾರೆಲ್ಲ ಹೊರ ರಾಜ್ಯದಲ್ಲಿ ಸ್ನಾತಕೋತ್ತರ ಅಥವಾ PhD ಮಾಡಿರ್ತಾರೋ, PG ಮತ್ತು PhDಗಳು ಅವ್ರದ್ದು ವೆರಿಫಿಕೇಷನ್ ಯಾವ ಥರ ಮಾಡಬೇಕು, ಫೀಸ್ ಯಾವ ಥರ ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನೋಡ್ತಾ ಹೋಗೋಣ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ವಿದ್ಯಾರ್ಹತೆ, ಸೊ ಅವ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಥರ ನೋಡ್ಕೋಬೇಕು ಅನ್ನೋದನ್ನು ಹೇಳ್ತಿದ್ದಾರೆ. ಸೂಚಿತ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರಲ್ಲಿ ಸರ್ಕಾರಿ ಅಧಿಸೂಚನೆಯನ್ವಯ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವಿವಿಧ ವಿಷಯಗಳ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ನೇಮಕಾತಿ ಅರ್ಹತೆ ಸಂಬಂಧ ಸರ್ಕಾರದ ಪತ್ರದಲ್ಲಿ ನೀಡಿರುವ ನಿರ್ದೇಶನದ ಮೇರೆಗೆ ಪರಿಶೀಲಿಸಲಾಗುತ್ತಿದೆ. ಈ ಸುತ್ತೋಲೆಯೊಂದಿಗೆ ಲಗತ್ತಿಸಿರುವ ಒಟ್ಟು 72 ಅಭ್ಯರ್ಥಿಗಳು ಹೊರ ರಾಜ್ಯದ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ನಾತಕೋತ್ತರ ಅಥವಾ PhD ಪದವಿ ಪಡೆದಿದ್ದು, ಸದರಿ ಪದವಿಗಳ ದಾಖಲೆಗಳ ನೈಜತೆಗಾಗಿ ತಗಲುವ ಶುಲ್ಕವನ್ನು ಸಂಬಂಧಪಟ್ಟ ಅಭ್ಯರ್ಥಿಗಳು ಭರಿಸಬೇಕಾಗಿರುತ್ತದೆ. ಆದ್ದರಿಂದ ಅಭ್ಯರ್ಥಿಗಳು ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು ನಿಗದಿಪಡಿಸಿರುವ ನೈಜತೆಯ ಪರಿಶೀಲನಾ ಶುಲ್ಕವನ್ನು ಆನ್ಲೈನ್ ಸೌಲಭ್ಯವಿರುವ ವಿಶ್ವವಿದ್ಯಾನಿಲಯಗಳಿಗೆ ಆನ್ಲೈನ್ ಮೂಲಕ ಪಾವತಿಸಿ ಅದರ ಒರಿಜಿನಲ್ ರಿಸಿಪ್ಟನ್ನು ಮತ್ತು ಆನ್ಲೈನ್ ಸೌಲಭ್ಯ ಇಲ್ಲ, ಏನು ಆಫ್ಲೈನ್ ಇರುತ್ತೆ, ಸೊ ಆ ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿ DDಯನ್ನು ಪಡೆದು ಸದರಿ ಒರಿಜಿನಲ್ DDಯನ್ನು ಈ ಕಚೇರಿಗೆ ದಿನಾಂಕ 5/1 ಒಳಗಡೆ ಸಲ್ಲಿಸತಕ್ಕದ್ದು ಅಂತ ಹೇಳಿ 27ನೇ ತಾರೀಕು ಕಳಿಸಿದ್ದಾರೆ. ಅಂದರೆ 5 ಮೇಲೆ ಒಂದು 8 ದಿನ ಟೈಮ್ ಕೊಟ್ಟಿದ್ದಾರೆ ಇವರು. ಸೊ ನೀವೇನಾದ್ರು ಹೊರಗಡೆ ವಿಶ್ವವಿದ್ಯಾನಿಲಯದಲ್ಲಿ ಹೋಗಿದ್ದರೆ ಅಲ್ಲಿ ಆನ್ಲೈನ್ ಫೆಸಿಲಿಟಿ ಇದೆ, ಫೋನ್ ಮಾಡಿ ತಿಳ್ಕೊಳ್ಳಿ. ಡಾಕ್ಯುಮೆಂಟ್ ಜೆನ್ಯುನಿಟಿ ಚೆಕ್ ಮಾಡೋದಕ್ಕೆ ಮಾರ್ಕ್ಸ್ ಕಾರ್ಡ್ದು. ಅಕಸ್ಮಾತ್ ಆನ್ಲೈನ್ ಇಲ್ಲ ಅಂದರೆ ನೀವು ಖುದ್ದು ಅಲ್ಲಿಗೆ ಇಮ್ಮಿಡಿಯೇಟ್ ಹೋಗಬೇಕಾಗುತ್ತೆ. ಹೋಗಿ ಅಲ್ಲಿ ಇದೆಲ್ಲ ವೆರಿಫಿಕೇಷನ್ ತೊಗೊಂಡು ಹೋಗಬೇಕಾಗುತ್ತೆ. ನೀವು ನಿಮ್ಮದು ಇಲ್ಲಿ ಡಾಕ್ಯುಮೆಂಟ್ನ ಈ ಸರ್ಕ್ಯುಲರ್ನ ತೆಗೆದುಕೊಂಡು ಹೋಗಿದ್ರೆ ನೀವು ಅಲ್ಲಿ ಅವರು ಕೊಡ್ತಾರೆ ನಿಮಗೆ. ಫೀಸ್ ಕಟ್ಟಕ್ಕೆ ಹೇಳ್ತಾರೆ. ಸಮಥಿಂಗ್ 500 ರೂಪಾಯಿ, 1000 ರೂಪಾಯಿ ವೇರಿಯೇಷನ್ ಆಗ್ತಾ ಇರುತ್ತೆ, ಅದು ಇರುತ್ತೆ. ಸೊ ಆ ಫೀಸ್ ಕಟ್ಟಿದರೆ ಅಲ್ಲಿ ಅವರು ನಿಮಗೊಂದು ರಿಸಿಪ್ಟ್ ಕೊಡ್ತಾರೆ. ಆ ರಿಸಿಪ್ಟನ್ನ ತೊಗೊಂಬಂದು ಇಲ್ಲಿ ತಲುಪಿಸ್ಬೇಕು. ಅಕಸ್ಮಾತ್ ಆನ್ಲೈನ್ ಇದ್ದರೆ ಆನ್ಲೈನ್ ಪೇಮೆಂಟ್ ಮಾಡಬೇಕು. ಓಕೆನಾ? ಸೊ ಅಭ್ಯರ್ಥಿಗಳು ಸಲ್ಲಿಸಿರುವ DD ಚಲನ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳು ನಿಗದಿಪಡಿಸಿರುವ ಶುಲ್ಕಕ್ಕೆ ತಾಳೆಯಾದಲ್ಲಿ ವಿಶ್ವವಿದ್ಯಾನಿಲಯಗಳಿಂದ ನೈಜತೆ ಪ್ರಮಾಣ ಪತ್ರ ಪಡೆಯಲು ಈ ಕಚೇರಿಯಿಂದ ಕ್ರಮ ವಹಿಸಲಾಗುವುದು. ಓಕೆ. ಸೊ ಅಭ್ಯರ್ಥಿಗಳು ಸಲ್ಲಿಸುವ DD ಚಾನಲ್ ಏನು ಸಂಬಂಧಿಸಿದ ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವ ಶುಲ್ಕಕ್ಕೆ, ಸೊ ಅಲ್ಲಿ ಫೀಗೂ ನೀವು ಕೊಟ್ಟಿರೋದಕ್ಕೂ 2 ಮ್ಯಾಚ್ ಆದಲ್ಲಿ ಸೊ ಅವರು ದೇ ವಿಲ್ ಟೇಕ್ ಕೇರ್. ಸಕಾಲದಲ್ಲಿ ಶುಲ್ಕ ಪಾವತಿಸದಿರುವ, ಶುಲ್ಕ ಪಾವತಿಸಿ ದಾಖಲೆಗಳನ್ನು ಈ ಕಚೇರಿಗೆ ಒದಗಿಸಿರುವ ಅಭ್ಯರ್ಥಿಗಳ ವಿದ್ಯಾರ್ಹತೆ ನೈಜತೆ ಪ್ರಮಾಣ ಪತ್ರ ಪಡೆಯುವಿಕೆಯಲ್ಲಿ ವಿಳಂಬವಾದಲ್ಲಿ ಸಂಬಂಧಪಟ್ಟ ಅಭ್ಯರ್ಥಿಗಳೇ ನೇರ ಹೊಣೆಗಾರರಾಗುವುದಂತ ಈ ಮೂಲಕ ಸೂಚಿಸಲಾಗಿದೆ. ಸೊ 5ನೇ ತಾರೀಕು ಒಳಗಡೆ ನೀವು ಕೊಡಲಿಲ್ಲ ಅಂತಂದರೆ ಅದಕ್ಕೆ ನೀವೇ ಹೊಣೆಗಾರರು ಅಂತ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಕಿತ್ತೂರು ಕಾಲೇಜು ಶಿಕ್ಷಣ ಇಲಾಖೆ. ಸೊ ಯಾರ್ದೆಲ್ಲ ಪಟ್ಟಿ ಇದೆ ಅವ್ರದ್ದೆಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೀಣಾ ಫಾರ್ ಎಕ್ಸಾಂಪಲ್, PG ಇನ್ಸ್ಟಿಟ್ಯೂಟ್, ಶ್ರೀ ಕೃಷ್ಣದೇವರಾಯ ಯೂನಿವರ್ಸಿಟಿ, ಅನಂತಪುರ ಆಂಧ್ರ ಪ್ರದೇಶ್. ಸೊ ಇವೆಲ್ಲ ಕರ್ನಾಟಕ ಬಿಟ್ಟು ಹೊರಗಡೆ ಇರ್ತವೆ. ಸೊ ನೀವು ಇಲ್ಲಿ ಹೋಗಿ ಮಾಡಿಸ್ಕೊಂಡೇ ಬರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಾದ ಕೋಲ್ಕತ್ತಾ ಅಂತ ಇದೆ. ಸೊ ನೀವು ಕೋಲ್ಕತ್ತಾದಲ್ಲಿ ಹೋಗಿ ಮಾಡಿಸ್ಕೊಂಬರ್ಬೇಕು ಅಂತಂದರೆ, ಅಕಸ್ಮಾತ್ ಆನ್ಲೈನ್ ಇದ್ದರೆ ಓಕೆ, ಆಫ್ಲೈನ್ ಇತ್ತಂದರೆ ನೀವು ಕೋಲ್ಕತ್ತಾಗೆ ಹೋಗಲೇಬೇಕಾಗುತ್ತೆ. ಕೋಲ್ಕತ್ತಾ, ಮದ್ರಾಸ್, ನ್ಯೂ ಡೆಲ್ಲಿ. ಓಕೆ. ಸೊ ಆಂಧ್ರ ಪ್ರದೇಶ್ ಓಕೆ ಹತ್ತಿರ, ಚೆನ್ನೈ ಆಂಧ್ರ ಪ್ರದೇಶ್ ಹತ್ತಿರ ಅಂತಲೇ ಅಂದ್ಕೊಳ್ರಿ. ಬಟ್ ಪಾಂಡಿಚೇರಿ, ನ್ಯೂ ಡೆಲ್ಲಿ ಓಕೆ ಹೋಗೋಕ್ಕೆ ಬರೋಕ್ಕೆ ಒಂದು 3 ಡೇಸ್ ಆಗುತ್ತೆ. ಇದು ಎಷ್ಟು ಫಾಸ್ಟಾಗಿ ಹೋದ್ರೂ ಟ್ರೈನು, ಫ್ಲೈಟಲ್ಲಿ ಹಿಡ್ಕೊಂಡು ಹೋದರೆ 2 ದಿನ, ಟ್ರೈನ್ ಅಂದರೆ 3-4 ದಿನ, ಒಂದು ವಾರ ಅಂದ್ಕೊಳ್ಳಿ. ಸೊ ನೀವು ಆದಷ್ಟು ಬೇಗ ಈ ಪ್ರೊಸೆಸನ್ನು ಮಾಡಿ. ಏನು 72 ಜನದ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ, ರಿಜಿಸ್ಟರ್ ನಂಬರ್, ನೇಮ್ ಆ್ಯಂಡ್ PG ಇನ್ಸ್ಟಿಟ್ಯೂಟ್. ಸೊ ನೀವು ಹೋಗಿ ಮಾಡಬೇಕಾಗುತ್ತೆ. ಓಕೆ. ಸೊ ಏನು ಒಂದಿನ ಹೆಚ್ಚು ಕಮ್ಮಿ ಆದರೆ ಏನಾಗುತ್ತೆ ಅಂದರೆ ಏನಾಗೋದಿಲ್ಲ, ಬಟ್ ಆ ಥರ ಮಾಡ್ಕೋಬೇಡಿ. ಸೊ ನೀವು ಆದಷ್ಟು ಬೇಗ ಮಾಡಿ. ಇದನ್ನು ಮಾಡಿದ ಮೇಲೇ ಸೊ ಅವರು ನಿಮ್ಮದು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಜೆನ್ಯುನಿಟಿ ಕರೆಕ್ಟಾಗಿ ಆಗಿದೆ ಇಲ್ಲ ಅಂತ ಕರೆಕ್ಟಾಗಿ ಹೇಳ್ತಾರೆ. ಓಕೆ. ಸೊ ನನ್ನ ಪ್ರಕಾರ ಆಫ್ಲೈನ್ ಇದ್ದರೆ ಬೆಟರು. ದೂರ ಆದರೂ ಪರವಾಗಿಲ್ಲ, ನಿಮಗೆ 2 ದಿನದಲ್ಲಿ ಕೆಲಸ ಮುಗುತ್ತೆ. ಹೋಗೋದು, ಫೀಸ್ ಕಟ್ಟೋದು, ಅಲ್ಲಿ ಕೊಟ್ಟಿರೋ ಡಾಕ್ಯುಮೆಂಟ್ ತೊಗೊಂಬಂದು ಇಲ್ಲಿ ಕೊಡೋದು. ಆನ್ಲೈನ್ ಇದ್ದರೆ ನೀವು ಮಾಡಿದರೆ ಅವ್ರು ಮಾಡಬೇಕು, ಅದನ್ನೆಲ್ಲ ಪ್ರೊಸೆಸ್ ಫಾಸ್ಟ್ ಮಾಡಿದರೆ ಮಾತ್ರ ಆನ್ಲೈನ್, ಅದು ಇಲ್ಲ ಅಂತಂದರೆ ಕಷ್ಟ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಧನ್ಯವಾದಗಳು ಅಂತ ಹೇಳ್ತಾ, ಡೂ ಸಬ್ಸ್ಕ್ರೈಬ್ ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್, ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್. ಥ್ಯಾಂಕ್ ಯು.